ಪ್ರಪಂಚದಲ್ಲಿ ಎಷ್ಟು ಅಲ್ಲಾಹನ ಸಂತರುಗಳು ಬಂದು ಹೋಗಿದ್ದಾರೆ. ಎಲ್ಲರೂ ತನ್ನ ಜೀವನದಲ್ಲಿ ಸುನ್ನತೆ ಮುಸ್ತಫಾವನ್ನು ಇಟ್ಕೊಂಡಿದ್ರು ಮತ್ತು ಕುರ್ಆನಿನ ಪ್ರಕಾರ ಜೀವನ ಮಾಡ್ತಿದ್ರು. ಅಲ್ಲಾಹನ ಸಂತರು ತಪ್ಪ ದಾರಿನ ದೂರ ಆಗ್ತಿದ್ರು, ಪುಣ್ಯದ ದಾರಿ ಕಡೆ ಅತಿ ಜಾಸ್ತಿ ಬರೋದು ಪ್ರಯತ್ನ ಮಾಡ್ತಿದ್ರು, ಅದರ ಮೇಲೆ ಪಾಲನೆ ಮಾಡ್ತಿದ್ರು. ಪಾಪ ಅಂದ್ರೆ ದೃಷ್ಟಿ ಹಾಕಿ ನೋಡ್ತಿದ್ದಿಲ್ಲ, ಎಷ್ಟು ಸಾಧ್ಯ ಅಷ್ಟು ಪಾಪನಿಂದ ಬಹಳಷ್ಟು ದೂರ ಆಗ್ತಿದ್ರು ಮತ್ತು ಪುಣ್ಯಗಳಿಗೆ ಅತಿ ಪ್ರೀತಿನಿಂದ ಮಾಡೋ ಪ್ರಯತ್ನ ಮಾಡ್ತಿದ್ರು. ಅಲ್ಲಾಹನ ಸಂತರು ಗಯಬನಿಂದ ಬಹಳಷ್ಟು ತನ್ನ ಶಿಷ್ಯರಿಗೆ ಪ್ರೀತಿ ಮಾಡೋರಿಗೆ ಸಹಾಯತವನ್ನು ಮಾಡಿದ್ದಾರೆ. ಇವತ್ತು ಬಹಳಷ್ಟು ಜನರು ಹೇಳ್ತಾರೆ, ನೀವು ಅಲ್ಲಾಹನ ಸಂತರಿಗೆ ಇಷ್ಟ ಇದಕ್ಕೆ ನೀವು ಪ್ರೀತಿ ಮಾಡ್ತೀರಾ, ಏಕೆ ನೀವು ದರ್ಗಾಗೆ ಹೋಗ್ತೀರಾ, ಏಕೆ ಅಲ್ಲಾಹನ ಸಂತರಿಗೆ ನೀವು ಕರೀತೀರಾ, ಅವರು ಸಹಾಯತ ಮಾಡಂಗಿಲ್ಲ. ಪ್ರೀತಿಯ ಸಹೋದರರೇ, ಜೀವಿತ್ ಇದ್ದಾಗ ಏನಿದ್ದಾರೆ ಅವ್ರದ್ದು ಮುಖದ ಸೌಂದರ್ಯವನ್ನು ನೋಡಿದ ನಂತರ ನಮ್ಮ ಹೃದಯಕ್ಕೆ ಎಷ್ಟೋ ಶಾಂತಿಯನ್ನು ಸಿಗುತ್ತದೆ. ಅಲ್ಲಾಹನ ಸಂತರು ಸಾವು ಹೊಂದಿದ ನಂತರ ಆತ್ಮನಿಂದ ಅವರು ಶಿಷ್ಯರುಗಳು ಎಷ್ಟು ಇದ್ದಾರೆ, ಎಲ್ಲ ಶಿಷ್ಯಗಳಿಗೆ ತನ್ನ ಆತ್ಮದ ಶಕ್ತಿನಿಂದ ಅವನು ಸಹಾಯತ ಮಾಡ್ತಾರಂತೆ. ಅಲ್ಲಾಹನ ಸಂತರು ಜೀವಿತದಾಗ ಅಷ್ಟು ಸಹಾಯತ ಇರೋದಿಲ್ಲ, ಆದ್ರೆ ಆತ್ಮನಿಂದ ಏನಿದೆ ಅವರು ಎಷ್ಟೆಷ್ಟು ದೂರವನ್ನು ಹೋಗಿ ತನ್ನ ಶಿಷ್ಯಗಳಿಗೆ ಏನಿದ್ ಮಾಡ್ತಾರೆ, ಅವರು ಸಹಾಯತವನ್ನು ಮಾಡ್ತಾರೆ. ಜೀವಿತದಾಗ ಒಬ್ರು ಅಲ್ಲಾಹನ ಸಂತರಿದ್ರು, ಹಜರತೆ ಅಬು ಸঈದ್ ರಹಿಮತುಲ್ಲಾ ಅಲೈ. ಯಾರು? ಹಜರತೆ ಅಬು ಸঈದ್ ರಹಿಮತುಲ್ಲಾ ಅಲೈ. ಇವರು ಅಲ್ಲಾಹನ ಸಂತರು. ಅಬ್ದುರ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾ ಅಲೈ ಹೇಳ್ತಾರೆ, ನನ್ನ ಊರಿನ ಒಳಗೆ ಆ ಊರಿನ ಪಕ್ಕಕ್ಕೆ ಒಂದು ವಣಿ ಇತ್ತು. ಆ ವಣಿದಲ್ಲಿ ಒಂದು ಮಸಜೀದ್ ಇತ್ತು. ಆ ಮಸಜೀದನಲ್ಲಿ ಒಬ್ರು ಹಿರಿಯರು ಅಲ್ಲಾಹನ ಸಂತರು ನಮಾಜನ್ನು ಮಾಡಿಸ್ತಿದ್ರು. ಅತಿ ಜಾಸ್ತಿ ನಮಾಜ್ ಮಾಡಿಸಿದ್ರು. 5 ಟೈಮಿನ ಪಕ್ಕಾ ನಮಾಜ್, ಯಾವತ್ತು ಗ್ಯಾಪ್ ಇಲ್ಲ. ಆ ರೀತಿ ಅವರು ಬಾ ಜಮಾತ್ ನಿಂದ ನಮಾಜ್ ಮಾಡಿಸ್ತಿದ್ರು. ಇಮಾಮ್ ಸಾಹೇಬರು ಅವರು ಹಿರಿಯರಾಗಿದ್ರು, ಬಹಳ ಮುತ್ಕರಾಗಿದ್ರು, ಜಾಸ್ತಿ ವಯಸ್ಸಾಗಿದ್ರು. ಅವ್ರದ್ದು ಹೆಸರೇನು? ಹಜರತೆ ಅಬು ಸঈದ್ ರಹಿಮತುಲ್ಲಾ ಅಲೈ ಅಂತ ಹೇಳ್ತಾರೆ. ಅಬು ಸঈದ್ ಇವರು ಮಸಜೀದ್ನಲ್ಲಿ ಇಮಾಮತ್ ಮಾಡಿಸ್ತಿದ್ರು, ನಮಾಜ್ ಮಾಡಿಸ್ತಿದ್ರು. 5 ವಕ್ತಿನ ನಮಾಜ್ ಬಾ ಜಮಾತ್ ನಿಂದ ಮಾಡ್ತಿದ್ರು. ಯಾವುದೇ ನಮಾಜ್ ಗ್ಯಾಪ್ ಇಲ್ಲ, ಯಾವುದೇ ನಮಾಜ್ ಬಿಡ್ತಿದ್ಲ. ಆ ರೀತಿ ನಮಾಜ್ ಮಾಡ್ಸೋರು. ಹಜರತೆ ಅಬ್ದುರ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾ ಅಲೈ ಹೇಳ್ತಾರೆ, ನಾನು ಹಜರತೆ ಅಬು ಸঈದ್ ರಹಿಮತುಲ್ಲಾ ಅಲೈ ಅವರಿಗೆ ನೋಡ್ತಿದ್ದೆ, ಭೇಟಿ ಆಗ್ತಿದ್ದೆ. ಒಂದು ಸಾರಿ ನಾನು ಹಜ್ಗೆ ಹೋಗ್ಬೇಕಂತೂ ನಾನು ಪ್ರವಾಸ ಎಷ್ಟನ್ನು ಮಾಡಿದ್ದೆ. ನನ್ನ ಜೊತೆ ಎಷ್ಟೋ ಜನರಿದ್ರು, ಒಂದು ಕಾಫಿಲಾ ಗ್ರೂಪ್ ಅಲ್ಲಿತ್ತು. ಆ ಗ್ರೂಪಿನ ಜೊತೆ ನಾನು ಹಜ್ಗೆ ಹೋಗಕ್ ಹೊಂಟಿದ್ದೆ. ಆ ಹಜ್ ಹೋಗುವ ಸಂದರ್ಭದಲ್ಲಿ ಹಗಲಲ್ಲಿ ನೋಡಿದ್ರೆ ಅತಿ ಜಾಸ್ತಿ ಕಠಿಣ ರೀತಿ ಬಿಸಿಲು, ಜಳ, ಏಕೆಂದ್ರೆ ಮರಳು. ಅವಾಗ ಪ್ರವಾಸ ಜನರು ಏನ್ ಮಾಡ್ತಿದ್ರು, ಕುದುರೆ ಮೇಲೆ, ಒಂಟಿ ಮೇಲೆ ಮಾಡ್ತಿಲ್ಲ. ಇವತ್ತಿನ ಕಾಲದಲ್ಲಿ ಕಾರ್ ಇದೆ, ಬೈಕ್ ಇದೆ ಮತ್ತು ಏರೋಪ್ಲೇನ್ ಇದೆ. ಎಷ್ಟೋ ಕಿಲೋಮೀಟರಿನ ಪ್ರವಾಸ ಒಂದೇ ಕ್ಷಣದಲ್ಲಿ 1 ತಾಸು 2 ತಾಸಿನಲ್ಲಿ ಮುಕ್ತಿ ಆಗುತ್ತದೆ. ಅವಾಗ ಜನರು ನಡ್ಕೊಂಡು ಹೋಗ್ತಿದ್ರು. ಜನರಿಗೆ ಮಕ್ಕಾ ಹಜ್ ಉಮ್ರಾಗೆ ನಡ್ಕೊಂಡು ಹೋಗ್ತಿದ್ರು. 1 ತಿಂಗಳ 15 ದಿನ 2 ತಿಂಗಳ ಸಮಯ ತಗೊಂಡಿದ್ರು. 2 ತಿಂಗಳಾಗಿದ್ದ ನಂತರ ಹೋಗಿ ಹಜ್ ಮುಟ್ತಿದ್ರು. ಅವರು ಖಾನಾ ಕಾಬಾನಲ್ಲಿ ಮುಟ್ತಿದ್ರು. ಹಜರತ್ ಅಬ್ದುರ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾ ಅಲೈ ತನ್ನ ಗ್ರೂಪಿನ ಜೊತೆ ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಆ ಪ್ರವಾಸ ನೋಡಿದ್ರೆ ಹಗಲಲ್ಲಿ ನೋಡಿದ್ರೆ ಕೆಟ್ಟವಾದ ಬಿಸಿಲು, ಜಳ. ಪ್ರವಾಸ ಮಾಡೋದಕ್ಕೆ ಬಹಳ ಕಠಿಣ ಆಗ್ತಿತ್ತು. ತೊಂದರೆ ಕಷ್ಟಗಳನ್ನು ಜಾಸ್ತಿ ಬರ್ತಿತ್ತು, ಆಗ್ತಿದ್ದಿಲ್ಲ. ಕೆಟ್ಟ ಬಿಸಿಲಿನಲ್ಲಿ ಹೇಗೆ ನಾವು ಪ್ರವಾಸ ಮಾಡಬೇಕು? ಹಜರತ್ ಅಬ್ದುರ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾ ಅಲೈ ಏನ್ ಮಾಡ್ತಿದ್ರು, ರಾತ್ರಿಯಲ್ಲಿ ಪ್ರವಾಸ ಮಾಡ್ತಿದ್ರು. ಗ್ರೂಪಿನ ಜನರು ಏನಿದ್ರು ಅವ್ರು ರಾತ್ರಿಯಲ್ಲಿ ಆರಾಮ್ ಮಾಡ್ತಿದ್ರು, ಹಗಲಲ್ಲಿ ಅವರು ಪ್ರವಾಸ ಮಾಡ್ತಿದ್ರು. ಹಜರತ್ ಅಬ್ದುರ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾ ಅಲೈ ಏನ್ ಮಾಡ್ತಿದ್ರು, ರಾತ್ರಿಯಲ್ಲಿ ಮಲಗ್ತಿದ್ದಿಲ್ಲ, ರಾತ್ರಿಯಲ್ಲಿ ಪ್ರವಾಸ ಸ್ಟಾರ್ಟ್ ಮಾಡ್ತಿದ್ರು. ಹಗಲಲ್ಲಿ ಅವರು ಎಲ್ಲರ ಒಂದು ಗಿಡ ತಳಕ್ ಕುಂತು ಆರಾಮ್ ಮಾಡ್ತಿದ್ರು. ಇದು ರೂಢಿ ಇತ್ತು. ಹೇಗೆ ಅವರು ಹಗಲಲ್ಲಿ ಆರಾಮ್ ಮಾಡ್ತಿದ್ರು, ರಾತ್ರಿಯಲ್ಲಿ ಪ್ರವಾಸ ಮಾಡಿ ಹಗಲಲ್ಲಿ ಯಾವ ಜಗದಲ್ಲಿ ಒಂದು ಜಗಲಿ ಕುಂತು ಆರಾಮ್ ಮಾಡ್ತಿದ್ರು. ಸಾಯಂಕಾಲ ತನಕ ಅವ್ರು ಏನು ಹಿಂದೆ ಉಳಿದಿದ್ರು ಜನರು, ಗ್ರೂಪ್ ಏನು ಉಳಿದಿತ್ತು, ಆ ಎಲ್ಲಾರು ಜನರು ಸಾಯಂಕಾಲ ತನಕ ಅವ್ರ ಕಡೆ ಬಂದು ಮೂಡ್ತಿದ್ರು, ಅವ್ರ ಜೊತೆ ಭೇಟಿ ಆಗ್ತಿದ್ರು. ಇದೇ ರೀತಿ 1 ದಿನ 2 ದಿನ ಆಯ್ತು. 5ನೇ ದಿನಕ್ಕೆ ಹಜರತೆ ಅಬ್ದುರ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾ ಅಲೈ ಅವರು ಪ್ರವಾಸ ಅದೇ ರೀತಿ ರಾತ್ರಿಗೆ ಮಾಡಕ್ ಕುಂತಿದ್ರು. ಮಾಡ್ತಾ ಏನ್ ಮಾಡಿದ್ರು, ದಾರಿ ತಪ್ಪಿಸ್ಕೊಂಡ್ ಬಿಟ್ರು. ಅವರು ಎಷ್ಟೋ ದೂರ ಹೋದ್ರು. ಅವರು ಹೋಗಿದ್ರೆ ಹಗಲಲ್ಲಿ ನೋಡುತ್ತಾರೆ, ಅಲ್ಲಾಹು ಅಕ್ಬರ್, ನಾನು ದಾರಿ ತಪ್ಪಿದ್ದೇನೆ, ನಾನು ಎಲ್ಲಿ ಬಂದಿದ್ದೇನೆ ನನಗೆ ಗೊತ್ತಿಲ್ಲ, ನಾನು ಆ ರೀತಿ ದಾರಿ ತಪ್ಪಿಸ್ಕೊಂಡ್ ಬಂದಿದ್ದೀನಿ. ಈಗ ಏನ್ ಮಾಡುದು? ಕೆಟ್ಟ ಬಿಸಿಲಿದೆ, ನನ್ನ ಕಡೆ ನೀರಿಲ್ಲ, ಊಟಕ್ಕೆ ಏನು ನನ್ನ ಕಡೆ ವ್ಯವಸ್ಥೆ ವಸ್ತುಗಳಿಲ್ಲ. ಹಜರತ್ ಅಬ್ದುರ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾ ಅಲೈ ಅವರು ಕಣ್ಣನ್ನ ಏನ್ ನೋಡಿದ್ರೆ ಬರೀ ಸಾವು ನೋಡಕ್ ಬಂದಿರಿ. ಈಗ ನನಗೆ ಸಾವು ಬಿಟ್ಟು ಬ್ಯಾರೆ ಏನು ಬರೋದಿಲ್ಲ. ಈಗ ನನಗೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕೊಂಡಿದ್ದೇನೆ. ನನ್ನ ಕಡೆ ನೀರಿಲ್ಲ ಕುಡಿಯೋದಕ್ಕೆ, ಏಕೆಂದ್ರೆ ಮರಳು ಜಾಸ್ತಿ ಇದೆ, ಕೆಟ್ಟವಾದ ಬಿಸಿಲಿದೆ. ಅಂತ ಪರಿಸ್ಥಿತಿಯಲ್ಲಿ ಹಜರತ್ ಅಬ್ದುರ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾ ಅಲೈ ಅವರು ಸಿಕ್ಕೊಂಡಿದ್ದಾರೆ. ಅವರು
ಅಕ್ಕಪಕ್ಕ ನೋಡಕ್ ಕುಂತಿದ್ದಾರೆ, ಯಾರು ಕಾಣಕ್ ಕುಂತಿಲ್ಲ. ಎಷ್ಟು ದೂರ ನೋಡಿದ್ರೆ ಒಂದು ಗಿಡ ಮರಗಳು ಕಾಣಕ್ ಕುಂತಿಲ್ಲ, ನೀರವನ್ನು ಕಂಡು ಬರಾಕ್ ಕುಂತಿಲ್ಲ. ಯಾರು ಬಂದು ಏನಾದ್ರೂ ಊಟ ಕೊಡ್ಬೇಕಂದ್ರೆ ಯಾರು ವ್ಯಕ್ತಿನ ಕಂಡು ಬರಾಕ್ ಕುಂತಿಲ್ಲ ಕಣ್ಣಿನ ಒಳಗೆ. ಆ ರೀತಿ ಎಲ್ಲಾ ಮೈದಾನ ಖಾಲಿ ಇದೆ. ಬರೀ ಉಸುಗಿನ ಉಸು, ಮರಳಿನ ಮರ ಕಾಣಕ್ ಕುಂತಿದೆ ಎಲ್ಲಿ ನೋಡಿದ್ರೆ. ಹಜರತ್ ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಇದೇ ಯೋಚನೆ ಮಾಡ್ಕೊಂಡು ತೊಳಗಿ ಬಿದ್ದಿದ್ದಾರೆ. ನಿರಾಡ್ಸಿ ಅತಿ ಜಾಸ್ತಿ ಆಗಿದೆ, ನಾಲಿಗೆ ಹೊರಗಡೆ ಇದೆ, ಇಡೀ ಗಂಟ್ಲವನ್ನು ಒಣಗಿದಿದೆ. ನೀರ್ ಕೊಡೋರು ಯಾರಿದ್ದಿಲ್ಲ. ಇಷ್ಟೇ ಸಂದರ್ಭದಲ್ಲಿ ಧ್ವನಿ ಬಂತು, ಅಬ್ದುಲ್ ರಹಮಾನ್ ಏಕೆ ನೀ ಮಲಗಿದೆಯಾ, ಎದ್ದೇಳು. ಅಬ್ದುಲ್ ರಹಮಾನ್ ಎದಕ್ಕೆ ಮಲಗಿದೆಯಾ, ಎದ್ದೇಳು. ಮುಂಚೆ ನೋಡಿದ್ರೆ ಯಾರು ಕಾಣ ಕುಂತಿದ್ದಿಲ್ಲ. ಹಜರತ್ ಅಬ್ದುಲ್ ರಹಮಾನ್ ನಿರಾಡಿಸಿ ದುಃಖನಿಂದ ಹೇಗೆ ತಳಗಡೆ ಮಲಗಬೇಕಾಗಿತ್ತು, ತಳಗಡೆ ಬಿದ್ದಿದ್ದಾರೆ. ಅವರು ಹೇಳೋದಕ್ಕೆ ಶಕ್ತಿನೇ ಇಲ್ಲ. ಧ್ವನಿ ಬಂತು, ಅಬ್ದುಲ್ ರಹಮಾನ್ ಎದಕ್ಕೆ ತಳಗೆ ಬಿದ್ದಿದ್ದೀರಾ, ಎದ್ದೇಳ್ರಿ. ಅಬ್ದುಲ್ ರಹಮಾನ್ ಎದ್ದೇಳ್ರಿ, ಎದಕ್ಕೆ ತಳಗೆ ಬಿದ್ದಿದ್ದೀರಾ. ಈ ಧ್ವನಿ ಕೇಳಿದ ನಂತರ ಹಜರತ್ ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ಏನ್ ಮಾಡಿದ್ರು, ತನ್ನ ಮುಖವನ್ನು ಮೇಲುಗಡೆ ಮಾಡುತ್ತಾರೆ. ಹೇಗೆ ನೋಡ್ತಾರೆ, ಹೇಗೆ ದೃಷ್ಟಿ ಮೇಲುಗಡೆ ಮಾಡಬೇಕಿತ್ತು, ಮೇಲುಗಡೆ ನೋಡಬೇಕಿತ್ತು. ಏನ್ ಕಂಡು ಬರುತ್ತಾರೆ, ಆ ಇಮಾಮ್ ಸಾಹೇಬ್ರು ಏನಿದ್ರು, ಹಜರತ್ ಶೇಖ್ ಹಜರತ್ ಅಬು ಸঈದ್ ರಹಿಮತುಲ್ಲಾಹಿ ಅವರು ಏನಿದ್ರು, ಅವರು ಬಂದು ನಿಂತಿದ್ದಾರೆ ಅಂತೆ ಪಕ್ಕಕ್ಕೆ. ಅವರು ಬಂದು ಹೇಳಕ್ ಕುಂತಿದ್ದಾರೆ, ಅಬ್ದುಲ್ ರಹಮಾನ್ ಎದಕ್ಕೆ ಬಿದ್ದಿದ್ದೀರಾ, ಎದ್ದೇಳ್ರಿ. ಅಬ್ದುಲ್ ರಹಮಾನ್ ಏಕೆ ನೀವು ಮಲಗಿದ್ದೀರಾ. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಹಜರತ್ ಅಬು ಸঈದ್ ರಹಿಮತುಲ್ಲಾಹಿ ಅಲೈಹಿ ನೋಡಿದ ತಕ್ಷಣ ಕಣ್ಣಿನಲ್ಲಿ ಎಷ್ಟೋ ಸೌಂದರ್ಯದ ಕಾಣ ಕುಂತಿತ್ತು, ಹೃದಯದಲ್ಲಿ ಎಷ್ಟೋ ಶಾಂತಿಯನ್ನು ಸಿಕ್ತು ಮತ್ತು ದೇಹದಲ್ಲಿ ಶಕ್ತಿ ಬಂತು. ಅಲ್ಲಾಹು ಅಕ್ಬರ್, ನಮ್ಮ ಇಮಾಮ್ ಸಾಹಬ್ ನನ್ನ ಕಡೆ ಬಂದಿದ್ದಾರೆ ಅಂತೂ ಎಷ್ಟೋ ಸಂತೋಷವನ್ನು ಪಡ್ಕೊಳಕ್ ಕುಂತಿದ್ರು. ಹಜರತ್ ಅಬು ಸঈದ್ ರಹಿಮತುಲ್ಲಾಹಿ ಅಲೈಹಿ ಹಜರತ್ ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಅವರಿಗೆ ಕೇಳುತ್ತಾರೆ, ಏನಂತ, ಹೊಟ್ಟೆ ಹಸು ಆಗಿದ್ದೀರಾ, ನಿಮ್ದು ಹೊಟ್ಟೆ ಹಸು ಆಗಿದೆ, ತಗೋರಿ ರೊಟ್ಟಿಯನ್ನು ತಿನ್ರಿ. ಹಜರತ್ ಅಬು ಸঈದ್ ರಹಿಮತುಲ್ಲಾಹಿ ಅಲೈಹಿ ರೊಟ್ಟಿಯನ್ನು ಕೊಡಾಕ್ ಕುಂತಿದ್ದಾರೆ. ನಿರಾಸೆ ಆಗಿದೆ, ತಗೋರಿ ನೀರನ್ನು ಕುಡಿಯಿರಿ. ಪ್ರೀತಿಯ ಸಹೋದರರೇ, ಇಮಾಮ್ ಸಾಹೇಬರು ಎಲ್ಲಿದ್ರು, ಮಸಜೀದ್ ನಲ್ಲಿ. ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಎಲ್ಲಿಂದ ಬಂದಿದ್ದಾರೆ, ಕುಟುಂಬ ಏನು ಜನರಿನ ಗ್ರೂಪಿನ ಜೊತೆ ಹಜ್ಜಿಗೆ ಪ್ರವಾಸನಲ್ಲಿ ಬಂದಿದ್ದಾರೆ. ಇವ್ರಿಗೆ ಹಜರತ್ ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ಗೊತ್ತಿತ್ತು, ನಮ್ಮ ಇಮಾಮ್ ಸಾಹೇಬರು ಮಸೀದ್ ನಲ್ಲಿ ನಮಾಜ್ ಮಾಡ್ತಾ ಕುಂತಿರಬಹುದು, ಮತ್ತೆ ಇಲ್ಲೇ ಬಂದು ಈ ರೀತಿ ಸಹಾಯ ಮಾಡಕುಂತಿರೋ ಒಂದೇ ಕ್ಷಣದಲ್ಲಿ. ಪ್ರೀತಿಯ ಸಹೋದರರೇ, ಇಷ್ಟ ಆಗಿದ ನಂತರ ಹಜರತ್ ಅಬು ಸঈದ್ ರಹಿಮತುಲ್ಲಾಹಿ ಅವರು ಹೇಳಿದ್ರು, ಅಬ್ದುಲ್ ರಹಮಾನ್, ನಾನು ಎಲ್ಲೆಲ್ಲ ಹೋಗುತ್ತೇನೆ, ನನ್ನ ಹಿಂದೆ ನೀ ಬರಬೇಕು, ನಾನು ನಿಮಗೆ ಮುಟ್ಟಿಸ್ತೀನಿ, ಬಾ ಅಬ್ದುಲ್ ರಹಮಾನ್. ಹಜರತ್ ಅಬು ಸঈದ್ ರಹಿಮತುಲ್ಲಾಹಿ ಏನ್ ಮಾಡಿದ್ರು, ಮುಂದೆ ಪ್ರವಾಸ ಮಾಡಾಕಂತಿದ್ರು. ಅವ್ರ ಹಿಂದೆ ಹಜರತ್ ಅಬ್ದುಲ್ ರಹಮಾನ್ ಅವರು ಬರಾಕ್ ಕುಂತಿದ್ರು, ಹೋಗಾಕ್ ಕುಂತಿದ್ರು. ಹೋಗ್ತಾ ಹೋಗ್ತಾ ಪ್ರೀತಿಯ ಸಹೋದರರೇ, ಒಂದೇ ಕ್ಷಣದಲ್ಲಿ ಏನ್ ಇಡುತ್ತಾರೆ, ಖಾನಾಕಾಬಾದಲ್ಲಿರುವ ಎಲ್ಲಾ ಮನೆಗಳದ್ದು ಗಾಡಿಯನ್ನು ಕೊಂಡು ಬರಾಕ್ ಕುಂತಿತ್ತು. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ಅವರು ಖಾನಾಕಾಬಾದ್ ಗಾಡಿಯನ್ನು ನೋಡಿದ ನಂತರ ಹಜರತ್ ಅಬು ಸঈದ್ ರಹಿಮತುಲ್ಲಾಹಿ ಕಡೆ ಮುಖ ಮಾಡಿ ಕೇಳುತ್ತಾರೆ, ಅಬು ಸঈದ್ ರಹಿಮತುಲ್ಲಾಹಿ ಅವರು, ನಾವು ಎಷ್ಟು ಜಲ್ದಿ ನಾವು ಖಾನಾಕಾಬಾಗೆ ಬಂದಿದ್ದೀವಿ. ಹಜರತ್ ಅಬು ಸঈದ್ ರಹಿಮತುಲ್ಲಾಹಿ ಏನ್ ಹೇಳಿದ್ರು, ಅಬ್ದುಲ್ ರಹಮಾನ್, ಇದೇ ಜಗದಲ್ಲಿ ನೀವು ನಿಂದಿರಿ. 3 ದಿನ ಆಗಿದ ನಂತರ ನಿಮ್ಮ ಜೊತೆ ಏನು ಜನರು ಬಂದಿದ್ರು, ಆ ಜನರು ಬಂದು ನಿಮ್ಗೆ ಭೇಟಿ ಆಗುತ್ತಾರೆ. ಎಷ್ಟು ದಿನ ಆಗಿದ ನಂತರ, 3 ದಿನ ಮುಂಚೆ ಇವರು ಬಂದು ಖಾನಾಕಾಬಾನಲ್ಲಿ ನಿಂತಿದ್ದಾರೆ. ಹಜರತ್ ಅಬ್ದುಲ್ ರಹಮಾನ್ ಅವರು ಊರಿನ ಸಮೀಪ ಬಂದು ನಿಂತಿದ್ದಾರೆ. ಖಾನಾಕಾಬಾದ್ ಊರು ಸಮೀಪ ಬಂದು, ಮಕ್ಕಾ ಸಮೀಪ ಬಂದು ನಿಂತಿದ್ದಾರೆ. ಹಜರತ್ ಅಬು ಸঈದ್ ಅವರು ಏನ್ ಹೇಳಕ್ ಕುಂತಿದ್ದಾರೆ, 3 ದಿನ ಆಗಿದ ನಂತರ ಆ ಜನರು ಪ್ರವಾಸ ಮಾಡಕುಂತು ನಿಮ್ಮ ಕಡೆ ಬಂದು ಭೇಟಿ ಆಗುತ್ತಾರೆ. ಅಬ್ದುಲ್ ರಹಮಾನ್, ಇಲ್ಲೇ ನೀವು ನಿಂದಿರಿ. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ಏನ್ ಮಾಡಿದ್ರು, 3 ದಿನ ತನಕ ಅಲ್ಲೇ ನಿಂತರು. 3 ದಿನ ಆಗಿದ ನಂತರ ಆ ಎಲ್ಲಾರು ಜನರು ಬಂದ್ರು. ಎಲ್ಲಾರು ಜನರ ಜೊತೆ ಹಜರತ್ ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ಪ್ರವಾಸ ಮಕ್ಕಾನಲ್ಲಿ ಬಂದ್ರು, ಹಜ್ ಮಾಡಿದ್ರು. ಮತ್ತು ಪ್ರೀತಿಯ ಸಹೋದರರೇ, ಅರಫಾತಿನ ಮೈದಾನಲ್ಲಿ ಹಜರತ್ ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ಮತ್ತು ಎಲ್ಲಾರು ಜನರು ಕೂಡಿ ಮೈದಾನಿನ ಅರಫಾತ್ ನಲ್ಲಿ ಬಂದಿದ್ದಾರೆ. ಜಬಲೆ ರಹಿಮತ್ ಕಡೆ ಬಂದಿದ ನಂತರ ಆ ಜಗದಲ್ಲಿ ಹಜರತ್ ಅಬು ಸঈದ್ ರಹಿಮತುಲ್ಲಾಹಿ ಕೈವನ್ನು ಎಬಸಿ ಅಲ್ಲಾಹನ ಕಡೆ ದುಆ ಮಾಡಕುಂತಿದ್ರು. 3 ದಿನ ತನಕ ಹಜರತ್ ಅಬ್ದುಲ್ ರಹಮಾನ್ ಅವರು ಖಾನಾಕಾಬಾದ್ ಊರಿನ ಹೊರಗಡೆ ನಿಂತಿದ್ದಾರೆ. ಇಲ್ಲಿ ನೋಡಿದ್ರೆ ಹಜರತ್ ಅಬು ಸঈದ್ ರಹಿಮತುಲ್ಲಾಹಿ ಅವರು ಜಬಲೆ ರಹಿಮತ್ ನಲ್ಲಿ ಮತ್ತೆ ಭೇಟಿಯಾಗಿದ್ದಾರೆ. ಎಂತ ಸಂದರ್ಭದಲ್ಲಿ ಕೈವನ್ನು ಎಬಸಿ ಅಲ್ಲಾಹನ ಕಡೆ ದುಆ ಮಾಡಕುಂತಿದ್ದಾರೆ. ಹಜರತ್ ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ತಕ್ಷಣ ನೋಡಿದ ನಂತರ, ಹಜರತ್, ನೀವು ಮತ್ತೆ ಇಲ್ಲಿದ್ದೀರಾ ಹಜರತ್, ನೀವು ಅಲ್ಲಾಹನ ಕಡೆ ದುಆ ಮಾಡಿ ನಮ್ಮ ಬಗ್ಗೆ ಹಜರತ್. ಹಜರತ್ ಅಬು ಸঈದ್ ರಹಿಮತುಲ್ಲಾಹಿ ಏನ್ ಮಾಡಿದ್ರು, ಅಲ್ಲಾಹನ ಕಡೆ ತಕ್ಷಣ ದುಆ ಮಾಡಿದ್ರು. ಪ್ರೀತಿಯ ಸಹೋದರರೇ, ಮತ್ತು ಹಜರತ್ ಅಬ್ದುಲ್ ರಹಮಾನ್ ಬಿನ್ ಜಾಫರ್ ರಹಿಮತುಲ್ಲಾಹಿ ಹೊಳ್ಳಿ ಬಂದಿದ ನಂತರ ಮಸ್ಜಿದ್ ನಲ್ಲಿ ಬಂದು ನೋಡುತ್ತಾರೆ. ಅಲ್ಲಾಹು ಅಕ್ಬರ್. ಪ್ರವಾಸದಲ್ಲಿ ಹೋಗಿರುವ ಜನರು ಪ್ರವಾಸದ ಜೊತೆ ಎಲ್ಲಾರ ಜನರ ಜೊತೆ ಹೋಗುತ್ತಾರೆ, ಎಲ್ಲಾರ ಜನರ ಜೊತೆ ಹೊಳ್ಳಿ ಬರುತ್ತಾರೆ. ನೀವು ನೋಡಿರಬಹುದು ನಿಮ್ಮ ಊರುಗಳಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಜನರು ಏನಾದ್ರೂ ಉಮ್ರಾಗೆ ಹೊಂಟಿದಾರೆಪ್ಪ ಅಂದರೆ 20 ಜನರಿನ ಗ್ರೂಪ್ ಇರುತ್ತದೆ.
ಅವ್ರದ್ದು ಒಂದು ಕಾಫ್ಲಾ ಇರುತ್ತದೆ. ಆ 20 ಜನರು ಎಲ್ಲಾರು ಹಾಜಿಗಳು, ಉಮ್ರಾಗೆ ಹೋಗಕ್ ಕುಂತಿರುವ ಜನರು ಎಲ್ಲಾರು ಒಕ್ಕಟ್ಟಾಗಿ ಹೋಗುತ್ತಾರೆ, ಎಲ್ಲಾರು ಒಕ್ಕಟ್ಟಾಗಿ ಬರುತ್ತಾರೆ. ಅದೇ ಏನಾದ್ರೆ ಅಲ್ಹಮ್ದುಲಿಲ್ಲಾ ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸದ್ಕಿನಿಂದ ಅವ್ರು ಸಾವು ಬಂದಿದ್ರೆ ಮಕ್ಕಾನಲ್ಲಿ ಮದೀನಾನಲ್ಲಿ ಸಾವು ಹೊಂದಿರ್ತಾರೆ. ಅವ್ರ ಮಾತು ಬ್ಯಾರೆ. ಅಲ್ಲಾಹ್ ನಮ್ಮೆಲ್ಲರಿಗೆ ಖಾನಾ ಕಾಬಾ ಇಲ್ಲಾಂದ್ರೆ ಮದೀನಾ ಮುನವರನಲ್ಲಿ ಸಾವಿನ ತೌಫೀಕನ್ನು ನೀಡಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಸಾವಿನ ತೌಫೀಕನ್ನು ನೀಡಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುರ್ ರಹಿಮಾನ್ ಬಿನ್ ಜಾಫರ್ ರಹಿಮತುಲ್ಲಾ ಅಲೈಹಿರು ಒಳ್ಳೆ ಬಂದಿದ ನಂತರ ಮಸ್ಜಿದ್ ನಲ್ಲಿ ನೋಡುತ್ತಾರೆ. ಹಜರತ್ ಅಬು ಸঈದ್ ರಹಿಮತುಲ್ಲಾ ಅಲೈಹಿರು ಬೆಳಗಿನ ನಮಾಜ್ ಆಗಿದ್ದ ನಂತರ ಜನರಿಗೆ ಏನು ಪಾಠ ಹೇಳಾಕುಂತಿದ್ದಾರೆ, ದರ್ಸ್ ವಾಜ್ ನಸೀಹತ್ ಪ್ರವಚನ ಮಾಡಾಕುಂತಿದ್ದಾರೆ. ಅಲ್ಲಾಹು ಅಕ್ಬರ್. ಹಜರತ್ ಅಬ್ದುರ್ ರಹಿಮಾನ್ ಬಿನ್ ಜಾಫರ್ ರಹಿಮತುಲ್ಲಾ ಅಲೈಹಿರು ಪ್ರವಚನ ಆಗಿದ್ದ ನಂತರ ಹಜರತ್ ಅಬು ಸঈದ್ ರಹಿಮತುಲ್ಲಾ ಅಲೈಹಿಗೆ ಬಂದು ಭೇಟಿಯಾಗಿ ಬಂದ್ರು. ಇಮಾಮ್ ಸಾಹಬ್ರಿಗೆ ಭೇಟಿಯಾಗಿ ಬಂದ್ರು. ಹೀಗೆ ಸಮೀಪ ಬರೋಯಿತು. ಹಜರತ್ ಅಬು ಸঈದ್ ರಹಿಮತುಲ್ಲಾ ಅಲೈಹಿರು ಹಜರತ್ ಅಬ್ದುರ್ ರಹಿಮಾನ್ ಬಿನ್ ಜಾಫರ್ ರಹಿಮತುಲ್ಲಾ ಅಲೈಹಿರು ಕೈವನ್ನು ಈ ರೀತಿ ತಗೊಂಡು ಹಿಚ್ಕಿದ್ರು. ಈ ಹಿಚ್ಕಿದ ಕಾರಣ ಏಕೆ? ಆ ಖಾನಾ ಕಾಬಾದಲ್ಲಿ ಆಗಿರುವ ಅಂತಹ ಕಠಿಣ ಸಂದರ್ಭದಲ್ಲಿ ದಾರಿ ಒಳಗೆ ಯಾರು ಸಹಾಯತ ಮಾಡೋರು ಇದ್ದಿದ್ದಿಲ್ಲ. ಆ ಸಹಾಯತ ಮಾಡಿದ್ದು ಮಾತುಗಳು ಬೇರೆ ಯಾರಿಗೆ ಇವ್ರು ಹೇಳಬಾರ್ದು. ಅದಕ್ಕೆ ಹಜರತ್ ಅಬು ಸঈದ್ ಅವರು ಕೈವನ್ನು ಹೆಚ್ಚಿಕ್ಕಿ ಅವ್ರಿಗೆ ನೆನಪು ಮಾಡ್ಸಕ್ ಕುಂತಿದ್ದಾರೆ. ಅಯ್ಯ ಅಬ್ದುರ್ ರಹಿಮಾನ್, ಬೇರೆ ಯಾರಿಗೆ ಹೇಳಕ್ ಬೇಡ, ಇದು ಆಗಿದ್ದು ಮಾತುಗಳು. ಹಜರತ್ ಅಬ್ದುರ್ ರಹಿಮಾನ್ ಅವರು ತಕ್ಷಣ ಹೊರಗಡೆ ಬಂದು ಮೊಜನ್ ಸಾಹೇಬ್ರಿಗೆ ಕೇಳ್ತಾರಂತೆ. ಮೊಜನ್ ಸಾಹೇಬ್ರು ಅಬ್ದುರ್ ರಹಿಮಾನ್ ಹಜರತ್ ಅಬು ಸঈದ್ ರಹಿಮತುಲ್ಲಾ ಅಲೈಹಿರು ಏನಾದ್ರೂ ಹೊರಗಡೆ ಹೋಗಿದ್ರು, ಅವರು ಬೇರೆ ಊರಿಗೆ ಏನಾದ್ರೂ ಹೋಗಿದ್ರು, ಅವರು ಏನಾದ್ರೆ ಮಕ್ಕಾ ಮದೀನಾ ಏನಾದ್ರೂ ಹೋಗಿ ಬಂದ್ರು ಅವರು? ಮೊಜನ್ ಸಾಹೇಬ್ರು ಹೇಳ್ತಾರೆ, ಪ್ರೀತಿಯ ಸಹೋದರರೇ, ಕಣ್ಣಿನಿಂದ ಏನ್ ನೋಡಿದ್ದಾರೆ ಅದೇ ಮಾತು ಹೇಳಬೇಕು. ಮೊಜನ್ ಸಾಹೇಬ್ರು ಹೇಳಿದ್ರು, ವಲ್ಲಾಹ್ ನಾವು ಇಷ್ಟು ದಿನ ಆಯ್ತು ನೋಡಿದೀವಿ, ಇವತ್ತಿಗಾಗಿ ನಮ್ಮ ಇಮಾಮ್ ಸಾಹೇಬರು ಒಂದು ದಿನದ ನಮಾಜ್ ಅನ್ನು ಗ್ಯಾಪ್ ಮಾಡಿಲ್ಲ. ಅವರು ಬೇರೆ ಊರಿಗೆ ಹೇಗೆ ಹೋಗ್ಬೇಕು? ಯಾವುದೇ ಊರಿಗೆ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅವರು. ನೀವು ಹೋಗಿ ಬರೋ ತನಕ, ನೀವು ಹಜ್ಗೆ ಹೋಗಿ ಬರೋ ತನಕ ನಮ್ಮ ಇಮಾಮ್ ಸಾಹೇಬ್ರ ಹಜರತ್ ಅಬು ಸঈದ್ ರಹಿಮತುಲ್ಲಾ ಅಲೈಹಿರು ಮಸ್ಜಿದ್ ನಲ್ಲಿನೇ ಇದು 5 ವಕ್ತಿನ ನಮಾಜ್ ಮಾಡ್ಸಕ್ ಕುಂತಿದ್ದಾರೆ, ಬೇರೆ ಎಲ್ಲಿ ಊರಿಗೆ ಹೋಗಿಲ್ಲ. ಇವರಿದ್ರು. ಪ್ರೀತಿಯ ಸಹೋದರರೇ, ಏನಾದ್ರೆ ಜನರು ಕಷ್ಟದಲ್ಲಿ ಇದ್ದರೇನೆ ನೀವು ಏನಾದ್ರೆ ಸ್ವಚ್ಛ ಮನಸ್ಸಿನಿಂದ ನಿಮ್ಮ ಪೀರು ಮುರ್ಷಿದ್ಗೆ, ಅಲ್ಲಾಹನ ಸಂತರಿಗೆ ನೀವು ಏನಾದ್ರೆ ನೆನಪು ಮಾಡಿದ್ರೆ ಇನ್ಶಾ ಅಲ್ಲಾಹ್ ಅವರು ಗೈಬನಿಂದ ಬಂದು ನಿಮ್ಮ ಕಷ್ಟಗಳಲ್ಲಿ ಇದ್ದಿರುವ ಎಲ್ಲ ಕಷ್ಟಗಳು ದೂರ ಮಾಡುತ್ತಾರೆ. ಪ್ರೀತಿಯ ಸಹೋದರರೇ, ಆದ್ರೆ ಅದರ ಒಳಗೆ ನಿಮ್ಮ ಏನಿರಬೇಕು? ನೆಮ್ಮದಿ, ವಿಶ್ವಾಸ ಅನ್ನೋದು ಇರಬೇಕು. ವಿಶ್ವಾಸ ಇವತ್ತು ನಮ್ಮೊಳಗೆ ನೆಮ್ಮದಿನೇ ಇಲ್ಲ. ಅದು ಹೇಗೆ ಆಗುತ್ತದೆ? ಅದು ಆಗೋದು ಹೇಗೆ? ನಮ್ಗೆ ನೆಮ್ಮದಿ ಬಿಡಂತಾರ ಜನರು. ನೆಮ್ಮದಿ ಎಂತಹ ಜನರ ಒಳಗಿದೆ? ಯಾರಾದ್ರೆ ಎರಡ್ ನಂಬರ್ ದಂಧ ಮಾಡೋರು ಜನರ ಮೇಲೆ ನೆಮ್ಮದಿ ಇದೆ. ಮೋಸ ಮಾಡಿ ತಿನ್ನ ಕುಂತಿರುವ ಜನರ ಮೇಲೆ ನೆಮ್ಮದಿ ಇದೆ. ಅಂತ ಇಂತ ತಾಯ್ತಾ ಕೊಟ್ಟು ಲಿಂಬೆ ಹಣ್ಣು ಕೊಟ್ಟು ಮಾಡಕ್ ಕುಂತಿರುವ ಜನರ ಮೇಲೆ ನೆಮ್ಮದಿ ಇದೆ. ಇವರು ಇಡೀ ಜೀವನ ಅಲ್ಲಾಹನ ಸಂತರು, ಅಲ್ಲಾಹನ ಭಯ ಪಡ್ಕೊಂಡು ನಮಾಜ್ ಮಾಡಿದ್ರು, ರೋಜಾ ಇಟ್ಟರು, ಜಕಾತ್ ಕೊಟ್ಟರು, ಸುನ್ನತಿನ ಪ್ರಕಾರ ಜೀವನ ಮಾಡಿದ್ರು, ಹಗಲು ರಾತ್ರಿ ಅಲ್ಲಾಹನ ಜಿಕ್ರ ಮಾಡಿರುವ ಅಲ್ಲಾಹನ ಸಂತರ ಮೇಲೆ ಇವತ್ತು ನಮ್ಮ ನೆಮ್ಮದಿಯನ್ನು ಕಡಿಮೆ ಆಗಿಬಿಟ್ಟಿದೆ ಜನರಿಗೆ. ಪ್ರೀತಿಯ ಸಹೋದರ, ಅಲ್ಹಮ್ದುಲಿಲ್ಲಾ ಅಲ್ಲಾಹನ ಸಂತರು ಸಮಾಧಿಗಳು ಮುಗಿದ ನಂತರನೇ ಅಲ್ಹಮ್ದುಲಿಲ್ಲಾ ಜೀವಿತಿದ್ದಾರೆ, ಬಾ ಹಯಾತ್ ಇದ್ದಾರೆ. ಅಲ್ಹಮ್ದುಲಿಲ್ಲಾ ಅವರು ಆತ್ಮ ಶಕ್ತಿನಿಂದ ನಮ್ಗೆಲ್ಲರಿಗೆ ಸಹಾಯತವನ್ನು ಮಾಡಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ,